ಊರು ತುಂಬ ಓಡ್ತಾ ಇರೋ ದೇವರ ಪಲ್ಲಕ್ಕಿ. ಶಾಂತವಾಗಿ ಪಲ್ಲಕ್ಕಿ ಹಿಡ್ಕೊಂಡಿರೋ ಹುಡುಗ, ಅವನ ಮೈ ಮೇಲೆ ದೇವರು ಬಂದಿತ್ತು. ಊರಿನ ಇಬ್ಬರಿಗೆ ಇದೇ ಕೇಡು ಅಂತ ನುಡಿದಿದ್ದು. ಇಬ್ರು ಕಷ್ಟಪಾಠ ಕಲಿಸ್ತೀನಿ ಆಯ್ತಾ? ನನಗೆ ಗೊತ್ತಿದೆ ಎಲ್ಲ. ನಿನ್ನೆ ಬರ್ತಿದ್ದೆ, ಆಗಿಲ್ಲ. ಇಬ್ಬರಿಂದ ತಪ್ಪಾಗಿದೆ. ಯಾರಿಗೂ ತೊಂದರೆ ಕೊಡಬೇಡ, ಇಲ್ಲವಾ? ಇಲ್ಲ, ತೊಂದರೆ ಯಾರು ಕೊಡಬೇಡ ಕಣವ. ನಂತರ ಉರಿಯುತ್ತಿರುವ ಕರ್ಪೂರನ ತಗೊಂಡು ಬಾಯಲ್ಲಿ ಹಾಕೊಂಡಿತ್ತು. ಈ ರೀತಿ ವಿಷಯಗಳೆಲ್ಲ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ನಡೆಯಿತು. ಸೊ ಇದರ ಬಗ್ಗೆ ಮನಃಶಾಸ್ತ್ರಜ್ಞರ ಹತ್ರ ನಾವು ಕೇಳಿದಾಗ, ಆ ದೇವರು ನನ್ನ ಮೇಲೆ ಬಂದಂಗೆ ಅದೊಂದು ಚಿತ್ತ ಭ್ರಮೆ. ನೋಡೋ, ನೀನು ನೋಡು, ನೀನು ಮನಸ್ಸು ಕೆಟ್ಟು ಹೋದಾಗ ಕತ್ತಿ ತಗೊಂಡು ಕಡ್ಕೊಂಡ್ರೂ ಗೊತ್ತಾಗಲ್ಲ. ಆ ಟೈಮಲ್ಲಿ ಆ ಮನಸ್ಸು ಆದಮೇಲೆ ನೀನು ನಾರ್ಮಲ್ ಸ್ಟೇಜಿಗೆ ಬರ್ತೀಯ ನೋಡು, ಆವಾಗ ನಿನಗೆ ಆ ಪೇಯ್ನ್ ಗೊತ್ತಾಗತ್ತೆ. ಸೊ ಈ ರೀತಿ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿದೆ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಯಾವ ದೇವಸ್ಥಾನ, ಯಾವ ಊರು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಮತ್ತು ಪಲ್ಲಕ್ಕಿ ಹೊತ್ಕೊಂಡಾಗ ಆಗುವ ಅನುಭವಗಳು ಮತ್ತು ಅಲ್ಲಿ ಏನು ನಡೀತು ಆ ವಿಷಯವನ್ನೆಲ್ಲ ತಿಳಿಸಿರ್ತೇನೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಹೊಸಬ್ರು ಯಾರಾದರೂ ಬಂದಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ನಂತರ ಈ ವಿಡಿಯೋಗೆ ಬನ್ನಿ. ಬೆಳಗ್ಗೆ 5 ಗಂಟೆಗೆ ಊರಿನ ಹೆಣ್ಮಕ್ಳು ಎಲ್ಲರೂ ಬಂದು ಗಂಗೆ ಪೂಜೆಯನ್ನು ಮಾಡ್ತಾರೆ. ನಂತರ ಆ ಕುಂಭಾಭಿಷೇಕಕ್ಕೆ ಬೇಕಾಗಿರುವ ನೀರನ್ನು ದೇವಸ್ಥಾನಕ್ಕೆ ತಗೊಂಡೋಗ್ತಾರೆ. ಅಲ್ಲಿ ತಗೊಂಡೋಗಿ ಅಲ್ಲಿ ದೇವಸ್ಥಾನದ ಎಲ್ಲ ಉತ್ಸವ ಮೂರ್ತಿಗಳನ್ನೆಲ್ಲ ಪೂಜೆ ಮಾಡಿಬಿಟ್ಟು ನಂತರ ಅಲ್ಲಿ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮಹಾಮಂಗಳಾರತಿ ಆಗೋ ಸಮಯದಲ್ಲಿ ಕೆರೆಕೊಡಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯನ್ನು ಇಟ್ಕೊಂಡಿರ್ತಾರೆ. ಆ ಇಟ್ಕೊಂಡಿರೋ ಸಂದರ್ಭದಲ್ಲಿ ನನ್ನ ಎದುರುಗಡೆನೇ ಒಬ್ಬ ಹುಡುಗ ನಿಂತಿರ್ತಾನೆ. ಅವನು 20 ವಯಸ್ಸಿನ ಒಳಗೆ ಅಂತ ಅನಿಸುತ್ತೆ ನೋಡಿದ್ರೆ. ಆ ಹುಡುಗ ಇದ್ದಕ್ಕಿದ್ದಾಗ ಅವನ ಮೈ ಮೇಲೆ ದೇವ್ರು ಬರುತ್ತೆ. ನೋಡಿ ವಿಡಿಯೋ. ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಕ್ಷೇಮವಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕ್ಷೇಮವಾಗಿರ್ಬೇಕು, ಎಲ್ಲರನ್ನೂ ಚೆನ್ನಾಗಿ ಇಟ್ಟಿರ್ಬೇಕು. ಆಯ್ತಾ? ನಂಬ್ಕೊಂಡಿದ್ದೀರಲ್ಲ, ಮಾಡ್ಕೊಡ್ತೀವಿ. ಆಯ್ತಾ? ಎಲ್ಲ ಮುಂದಕ್ಕೆ ಒಳ್ಳೇದಾಗುತ್ತೆ. ಅಪ್ಪಂಗೆ ಪ್ರತಿ ದಿವಸ ಭಕ್ತಿಯಿಂದ ಪೂಜೆ ಮಾಡಿ. ಆಯ್ತಾ? ಈಗ ಮಾಡ್ತಾ ಇದೆಯಲ್ಲ, ಈಗ ಮಾಡೋಲ್ಲ. ಮಾಡೋದ್ರಿಂದ ಅಲ್ವೇ ನಾವೆಲ್ಲ ಇದು ಮಾಡ್ತಾ ಇರೋದು. ಈಗ ನಿನಗೆ ತಾನು ನಾವು ಬಿಟ್ಟಿದ್ದೀವಾ? ನಾವು ಯಾರನ್ನೂ ಬಿಡೋದಿಲ್ಲ, ಗ್ರಾಮ ದೇವತೆಗಳಲ್ವಾ? ಎಲ್ಲಿಗೆ ಅವರಿಗೆ ಹೆಂಗೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ವಸ್ತ ಗೊತ್ತಿದೆ ನಿಮಗೆ, ಅದನ್ನು ಬಿಟ್ಟು ನೀನೇ ಹೇಳಬೇಕು. ಎಲ್ಲ ಭಕ್ತರಿದ್ದೀವಿ,
ತಪ್ಪು ಮಾಡಿ ತಪ್ಪು ಇಂಥದ್ದು ಮಾಡಿ ಅಂತ ಹೇಳ್ಕೊಡಿ ತಿಳ್ಕೊತೀವಿ. ಹೌದು ಹಂಗಂತ ಅಂದ್ಬಿಟ್ಟು ನೀನು ತಪ್ಪು ಮಾಡ್ತೀನಿ ಅಂತ ಮಾಡಿಲ್ಲ ಖಂಡಿತವಾಗ್ಲೂ ಯಾರೇ ಯಾರಿಗೆ ಯಾವ ಸಮಸ್ಯೆನೂ ಯಾರು ಆಗೋದು ಮಾಡಲ್ಲ ಕಣವ. ಮಾಡ್ತಿರೋದು ಕೆಟ್ಟವ್ರಿಗೆ. ಹೌದು ಆಯ್ತಾ? ಹೌದು ಆ ಕೆಟ್ಟ ಕೆಲಸ ಮಾಡಿ ಬಂದಿದ್ದಾರೆ. ಹಾಂ 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 ಮಂಡಿ ಊರಿಸ್ತೀನಿ. ಆಯ್ತು ಕಣವ. ಇಲ್ಲಿ ಕಾರ್ಯ ನಡಿಬಾರ್ದು ಅಂತ ಮಾಡಿದಾರಾ? ಏನಂತ ಆಯ್ತು, ನೀನೇ ನೋಡ್ಕೋ ಅವ್ರಿಗೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡಿರೋ ಹಾಗೆ ನನಗೆ ಒಂದೇ ಆ್ಯಂಗಲಲ್ಲಿ ತೆಗಿಯೋಕ್ಕಾಗಿದ್ದೆ. ಯಾಕೆಂದರೆ ನಾನು ಆ ಪಲ್ಲಕ್ಕಿನ ಒಂದು ಕೈಯಲ್ಲಿ ಇಟ್ಕೊಂಡಿದ್ದೆ, ಒಂದು ಕೈಯಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಸೊ ನಂತರ ಅಲ್ಲಿಂದ ಹೊರಗೆ ಬಂದು ನಾನು ನೋಡಿದಾಗ ಆ ಹುಡುಗನಿಗೆ ಸುಮಾರು ವಿಷಯಗಳನ್ನು ಹೇಳ್ತಾನೆ. ಇಬ್ಬರಿಗೆ ಕೇಳಿದೆ ಅಂತೆಲ್ಲ, ಊರಿಗೆ ಯಾರೋ ಇಬ್ಬರು ಇದು ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ, ಅವರಿಗೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಒಂದು ಅಕ್ಷತೆ ಕಾಳನ್ನು ಮಂತ್ರಿಸ್ಬಿಟ್ಟು ಕೊಟ್ಟು ಒಂದು ಕರ್ಪೂರವನ್ನು ಕೈಯಲ್ಲಿ ಬೆಳೆದ್ಬಿಟ್ಟು ಬಾಯಲ್ಲಿ ಹಾಕ್ಕೊಳ್ತಾರೆ. ಹಾಗಾಗಿ ಇದನ್ನು ನಾನು ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ನಾನು ಮಾತಾಡಿದಾಗ ಅವರು ಈ ರೀತಿ ಹೇಳ್ತಾರೆ. ಅದು ಹಂಗೆ ಸಾಮೂಹಿಕ ಸನ್ನಿ ಅದು ಆ್ಯಕ್ಚುಲಿ. ಇದು ದೇವ್ರು ಬರೋದು ಏನೂ ಅಲ್ಲ. ನಾವು ಅದನ್ನು ಹೆಂಗೆ ಹೇಳ್ಬೋದು, ಒಂದು ಅಟೆನ್ಷನ್ ಸೀಕಿಂಗು ಇರ್ಬೋದು. ಅಟೆನ್ಷನ್ ಸೀಕಿಂಗ್ ಅಂದರೆ ಅವನೇ ಬೇಕು ಅಂತ ಮಾಡ್ತಿದ್ದಾನೆ ಅಂತ ಆಗೋಗುತ್ತೆ. ಅದು ನಾ ಹೇಳಬಾರ್ದು. ಅವನಿಗೆ ದೇವ್ರು ಬಂದಿದೆ, ಅದು ಚಿತ್ತಭ್ರಮೆ ಅಂತಲೂ ಹೇಳ್ಬೋದು. ನಾವು ಚಿತ್ತವಿಕಾರ, ಚಿತ್ತಭ್ರಮೆ ಅಂತ ಹೇಳ್ತೀವಿ. ಏನಂದರೆ ನಾನು ಮನಸ್ಸಲ್ಲಿ ಆ ದೇವರಿಗೆ ನಾವು ಸಮರ್ಪಿಸ್ಕೊಂಡಂಗೆ, ಆ ದೇವರು ನನ್ನ ಮೇಲೆ ಬಂದಂಗೆ, ಅದೊಂದು ಚಿತ್ತಭ್ರಮೆ. ಅದು ಕರ್ಪೂರ ಹಿಡಿಯೋದು ಆ ಟೈಮಲ್ಲಿ ನೋಡೋ, ನೀನು ಮನಸ್ಸು ಕೆಟ್ಟು ಹೋದಾಗ ಕತ್ತಿ ತಗೊಂಡು ಕಡ್ಕೊಂಡ್ರೂ ಗೊತ್ತಾಗಲ್ಲ. ಆ ಟೈಮಲ್ಲಿ ಆ ಮನಸ್ಸು ಆದಮೇಲೆ ನೀನು ನಾರ್ಮಲ್ ಸ್ಟೇಜಿಗೆ ಬರ್ತೀಯ ನೋಡು, ಆವಾಗ ನಿನಗೆ ಆ ಪೇಯ್ನ್ ಗೊತ್ತಾಗತ್ತೆ ಅಲ್ವಾ. ನಮ್ಮ ಮನಸ್ಸು ಪೂರ್ತಿ ಇದಾದಾಗ ನಮಗೆ ಯಾವುದೇ ಇದು ಗೊತ್ತಾಗಲ್ಲ. ಅದು ಏನಂದರೆ ಮನಸ್ಸಿನ ಒಂದು ಸ್ಥಿತಿ. ಅದು ಆ ಸ್ಥಿತಿಯಲ್ಲಿ ಯಾವುದೂ ಗೊತ್ತಾಗಲ್ಲ. ಮಾಸ್ ಅಂದರೆ ಗುಂಪಲ್ಲಿ ನೀನು ಎಲ್ಲರಿಗೂ ಆಗ್ಬೋದು. ನಾ ಹೇಳಿದ್ನಲ್ಲ, ಅದು ಎಗೈನ್ ಏನು ಬರುತ್ತೆ ಅಂದರೆ, ನಾನು ಹೆಂಗಿದೆ ನನ್ನ ಮೆಂಟಲ್ ಸ್ಟೇಟಸ್ಸು, ಸ್ಟೇಬಲ್ ಆಗಿದ್ದೀನಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ನಾವು ಸ್ಟೇಬಲ್ ಆಗಿರೋರಿಗೆ, ತುಂಬ ಜನಕ್ಕೆ ಸ್ಟ್ರಾಂಗ್ ಆಗಿದ್ದರೆ ಅವ್ರನ್ನ ಅಷ್ಟು ಸುಲಭವಾಗಿ ಇದೆಲ್ಲ ಅವರು ಅದನ್ನು. ಆಮೇಲೆ ನಾನು ನೋಡೋದನ್ನು, ಈಗ ನಾನು ದೇವಸ್ಥಾನಕ್ಕೆ ಬರ್ತೀನಿ, ನನಗೆ ಇದೇನೋ ವಿಶೇಷ ಅಲ್ಲದೆ ಇರ್ಬೋದು, ನಾನು ಬರೀ ನಮ್ಮೂರಿನೊಂದು ಸಂಪ್ರದಾಯ ಅಂತ ಬಂದು ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋ ಥರ ಬಂದರೆ ತರ್ಕಕ್ಕೆ ಅಲ್ಲಿ ಅವಕಾಶ ಇಲ್ಲ. ಇದು ಪೂರ್ತಿ ನಂಬಿಕೆ ಜಾಗ. ದೇವಸ್ಥಾನ ಅಂದರೆ ಅಲ್ಲಿ ಪೂರ್ತಿ ನಂಬಿಕೆ. ಅಲ್ಲಿ ನೀನು ಸೈನ್ಸು ಮತ್ತು ತರ್ಕ ಮಾತಾಡೋದು ಅದು ಅಲ್ಲ. ಯಾಕಂದರೆ ತರ್ಕ ಬೇರೆ, ವಿಜ್ಞಾನ ಬೇರೆ, ನಂಬಿಕೆಗಳು ಬೇರೆ. ಅದು ಪರಸ್ಪರ ಸಂಬಂಧ ಇಲ್ಲ. ಇದನ್ನು ತರ್ಕವಾಗಿ ನೋಡಬಾರ್ದು, ಸೈನ್ಸಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಕಾಮೆಂಟಲ್ಲಿ ವಿಷಯಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಹೊಸಬ್ರು ಯಾರಾದರೂ ಈ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.